ನಾನು ಮನಸ್ಸು ಮಾಡಿದ್ರೆ ಪ್ರಪಂಚವನ್ನೇ ಸುಟ್ಟು ಮುತ್ತಿಟ್ಟುಕೊಳ್ಳಬಲ್ಲೆ. ಈಗ ಹೊರಲಿಕ್ಕಾಗಲಿಲ್ಲ. ನಿನ್ನ ಶಕ್ತಿಗೆ ತಕ್ಕ ಪ್ರತಿಕಾರವನ್ನು ನಾನು ತೀರಿಸ್ತೇನೆ. ಏನು ಮಾಡ್ತೇನೋ ತಂಪಾಯ್ತಾ? ತಂಪಾಗಲಿ. ಈಗ ನಿನಗೆ ಬೆಂಕಿ ಹಾಕ್ತೇನೆ. ಮಾರಣಾಧ್ವರವನ್ನ ಕೈಗೊಂಡು ನಿನ್ನನ್ನ ಸರ್ವನಾಶ ಮಾಡ್ತೇನೆ.
ವೀರತ್ವದಿಂದಲೇ ಅಗ್ರತ್ವವನ್ನು ಸಂಪಾದಿಸಿದ ಮಹೋಗ್ರಮುನಿಯ ತಪಸ್ಸಿನ ಬಲ ಏನಾಗಿ ಹೋಯಿತು? ನನ್ನ ಮಡದಿಯನ್ನು ಅಪಹರಿಸಿದಂತಹ ಈ ದುಷ್ಟನನ್ನ ಕೊಲ್ಲುವುದಕ್ಕೆ ಬೇಕಾಗಿ ಮಾರಣಾಧ್ವರವನ್ನು ಕೈಗೊಂಡೆ. ನನ್ನ ತಪಶಕ್ತಿಯಿಂದ ಶೂಲವನ್ನು ಸೃಷ್ಟಿಸಿ ಇವನ ಮೇಲೆ ಪ್ರಯೋಗಿಸುವುದಕ್ಕೆ ಮುಂದಾದೆ. ಆದರೆ ಆ ಶೂಲವನ್ನು ಹಿಡಿದು ಇವ ಶೂಲಪಾಣಿಯಾಗಿ ಹೋದ. ಸುಮ್ಮನಾದನೆ ನಾನು. ನನ್ನ ತಪ ಪ್ರಭಾವದಿಂದಲಾಗಿ ಘೋರ ವಿಷವನ್ನು ಕಕ್ಕುವಂತಹ ಕಾರ್ಕೋಟಕ ಸರ್ಪವನ್ನು ಸೃಷ್ಟಿಸಿ ಇವನ ಮೇಲೆ ಪ್ರಯೋಗ ಮಾಡಿದೆ. ಆದರೆ ಆ ಕಾರ್ಕೋಟಕ ಸರ್ಪವನ್ನು ಕೊರಳಲ್ಲಿ ಧರಿಸಿ ನಾಗಾಭರಣನಾಗಿ ಹೋದ. ಅಷ್ಟಕ್ಕೆ ಸುಮ್ಮನಾದನೆ ನಾನು. ಇವನನ್ನ ಕೊಲ್ಲಲೇಬೇಕು ಎನ್ನುವ ಕಾರಣಕ್ಕಾಗಿ ಗಜಾಸುರ ವ್ಯಾಘ್ರಾಸುರನ್ನು ಸೃಷ್ಟಿ ಮಾಡಿ ಇವನ ಮೇಲೆ ಕಳುಹಿದೆ. ಆದರೆ ಅವರನ್ನ ಕೊಂದು ಅವರ ಚರ್ಮವನ್ನು ಧರಿಸಿಕೊಳ್ಳುವುದರ ಮೂಲಕವಾಗಿ ಗಜ ಚರ್ಮಾಂಬರಧರನಾದ ವ್ಯಾಘ್ರ ಚರ್ಮಾಂಬರಧರನಾದ ಸುಮ್ಮನಾದನೆ ನಾನು. ಇವನು ಸಾಯಲೇಬೇಕು ಎನ್ನುವ ಕಾರಣಕ್ಕಾಗಿ ಭೂತ ಪ್ರೇತಾದಿ ಗಣಗಳನ್ನು ಸೃಷ್ಟಿಸಿ ಇವನನ್ನ ಮುಕ್ಕುವುದಕ್ಕೆ ತಿನ್ನುವುದಕ್ಕಾಗಿ ಕಳುಹಿದ್ರೆ ಭೂತಗಳ ನಡುವೆ ಇವನೂ ಕುಣಿದ, ಭೂತಗಳನ್ನು ಕೊಡಿಸಿದ ಭೂತನಾಥನಾದ. ಹಾಗಿದ್ರೆ ಇವ ಯಾರು? ಉದಾದ್ರಾವಯತೆ ಇತಿ ರುದ್ರ. ದುಃಖವನ್ನು ಹೋಗಲಾಡಿಸುವವನು ಯಾವನೋ ಅಮರುದ್ರ. ಈ ಕಾಲಕ್ಕೆ ಮಹೋಗ್ರಮುನಿಯ ದುಃಖ ಯಾವುದು? ಅಹಂಕಾರವೇ ಅಲ್ಲವೇ? ನನ್ನ ಅಹಂಕಾರವನ್ನು ಮರ್ತಿಸುವುದಕ್ಕೆ ಬೇಕಾಗಿ ಪರಮೇಶ್ವರ ಇಷ್ಟನ್ನ ಮಾಡಿದ. ಅರಿಯದಾದೆನು ಮೊದಲೇ ಪರಮೇಶನೆಂದು. ಅರಿಯದೆ ಮಾಡಿದ ತಪ್ಪಿಗೆ ಅರಿತೊಂದು ಪರಿಹಾರ ಅಲ್ಲವೇ? ಪ್ರಪಂಚದ ರಕ್ಷಕನಾಗಿರುವಂತ ಜ್ಞಾನೇಶ್ವರನೇ ನನ್ನ ಎದುರಿಗೆ ಬಂದಿದ್ದಾನೆ ಅಂತಾದಾಗ, ಮಾಡಿದ್ದು ತಪ್ಪು ಅಂತ ಗೊತ್ತಾದಾಗ, ತಪ್ಪಾಯ್ತು ಅಂತ ಕ್ಷಮೆ ಕೇಳುವುದರಲ್ಲಿ ಏನುಂಟು? ಪ್ರಭೋ ಶಂಕರನೇ, ಶಂಭುವೇ, ಪರಮೇಶ್ವರನೇ. ಶಂಭೋ ಶಂಕರ ಪಾಗಿ ಬಾ, ಶಂಭೋ ಶಂಕರ ಪಾಗಿ ಬಾ, ಜಯ ಮಗದೇವ ಶಂಭೋ ಶಂಕರ ಪಾಗಿ ಬಾ, ಶಂಭೋ ಶಂಕರ ಪಾಗಿ ನಿನ್ನ ಪದ ಮೊರೆ ಹೋಗಿ ಜಯತು ದಯೋ ಬುದಿಯೇ ಕಾಪಾಡು. ಶಂಭೋ ಶಂಕರ ಪಾಯಿ ಬಾ, ಜಯ ಮಗದೇವ ಶಂಭೋ ಶಂಕರ ಪಾಯಿ ಬಾ. ಹರ ಶಂಭೋ ಮಹಾದೇವ. ಜಗದೀಶ್ವರ ನೀನು, ಜ್ಞಾನೇಶ್ವರ ನೀನು, ಸರ್ವೇಶ್ವರ ನೀನು, ಪರಮೇಶ್ವರ ನೀನು. ಆದರೆ ನೀನು ಯಾರು ಎನ್ನುವುದನ್ನು ಅರಿಯದೇ ಹೋದಂತಹ ನಾನು ಭಗವಾನ್ ಭಾಸ್ಕರ ದೇವರಿಗೆ ಸ್ವರನನ್ನು ತೋರಿಸಿದ ಹಾಗೆ ನಿನ್ನ ಮುಂದೆ ನನ್ನ ವಿಕ್ರಮವನ್ನು ತೋರಿಸುವುದಕ್ಕೆ ಮುಂದಾಗಿಬಿಟ್ಟು ಭಗವಂತ ತಿಳಿಯದೆ ಮಾಡಿದಂತಹ ಈ ಮಹೋಗ್ರಮುನಿಯ ಸರ್ವ ಅಪರಾಧಗಳನ್ನ ಕ್ಷಮಿಸಬೇಕು, ಉತ್ತರಿಸಬೇಕು, ತಂದೆ ರಕ್ಷಿಸಬೇಕು. ಬೆದರದಿರಯ್ಯ ಹೇ ಉದಕುಲು ಕೇಳೋ ಅಧಿಕಾರಿನ ಉದಯ ಜಗದಿ, ಅಧಿಕಾರಿ ಉದಯ ಜಗದಿ, ಮದವೊಂದು ನಿನ್ನಲಿ ಹುದುಗಿದ್ದ ಕಾರಣ ಅದ ಕಟ್ಟಿದೆ ಪರಮೇಶ್ವರ ಭಯ ಬೇಡ, ಖಿನ್ನತೆಗೆ ಒಳಗಾಗಬೇಡ. ನೀನು ನಿನ್ನ ತಪ್ಪು ನಿನಗೆ ಏನು ಅಂತ ಅರಿವಾಗಿದೆ ತಾನೆ? ಅರ್ಥವಾಗಿದೆ. ಅರಿವಾದ ಮೇಲೆ ಮತ್ತೆ ಕ್ಷಮಿಸುವುದಕ್ಕೆ ಏನುಂಟು ಹೇಳು? ಮೃತ್ಯುಂಜಯನನ್ನೇ ಕೊಲ್ಲುವುದಕ್ಕಾಗಿ ಮುಂದಾದವಳಲ್ವ ನಾನು? ಸಾಧ್ಯ ಆದೀತದು ಆಗಲಾರದು.
ನೀನೇನು ಅಂತ ನಿನಗೆ ಅರಿವಿಗೆ ಬರಬೇಕೆಂಬ ಕಾರಣಕ್ಕಾಗಿ ನಿನ್ನೊಂದಿಗೆ ಇಷ್ಟೆಲ್ಲ ರೀತಿಯಲ್ಲಿ ವರ್ತಿಸಬೇಕಾಯಿತು ನನಗೆ. ಅದಲ್ಲದೆ ಇದ್ರೆ ವೇದವೇತ್ತನು ನೀನು, ಜೊತೆಯಲ್ಲಿ ಏನನ್ನು ಸಾಧಿಸುವಂತ ಘೋರವಾದ ತಪಸ್ಸನ್ನ ಆಚರಣೆ ಮಾಡಿದವ ನೀನು. ಇಷ್ಟೆಲ್ಲ ಓಜಸ್ಸು ತೇಜಸ್ಸು ನಿನ್ನೊಳಗಿದ್ದರೂ ನಿನ್ನ ಅಹಂಕಾರ ಎಂಬಂತ ಕಾರ್ಮೋಡ ಅದನ್ನೆಲ್ಲ ಮರೆಮಾಚಿತ್ತು. ಸತ್ಯ ಈಗ ನಿನಗೆ ಅರಿವಾಯ್ತು ತಾನೆ. ನಾನು ಎನ್ನುವುದನ್ನು ಬಿಡಬೇಕು, ದೇವರೇ ಎಲ್ಲವೂ ನೀನೇ ಎಂಬುದಾಗಿ ಸಮರ್ಪಣಾ ಭಾವ ಬರಬೇಕು. ಆವಾಗ ಜೀವಿ ಒಂದು ಉದ್ಧಾರ ಆಗಲಿಕ್ಕೆ ಸಾಧ್ಯತೆ ಉಂಟು. ನಾನು ಎನ್ನುವುದು ಜ್ಞಾನದ ಸಂಖ್ಯೆ, ನೀನು ಹೇಳುವುದೇ ಜ್ಞಾನದ ದೀಪ ತಾನೆ. ಹಾಗಾದ್ರೆ ಭಗವಂತನೇ ನಿನಗೆ ಮುರಿದು ನಿಂತಿದ್ದಾನೆ. ಈಗ ನಿನ್ನೆಲ್ಲ ತಪ್ಪನ್ನ ಕ್ಷಮಿಸುತ್ತೇನಂತೆ. ಹೆಚ್ಚೇನು ನಿನ್ನ ಮಡದಿ ಕುಮುದೆ ಮಹಾಪತಿವ್ರತೆ ಎಂಬುದಾಗಿ ಈ ಲೋಕದಲ್ಲಿ ಎಲ್ಲವೂ ನನ್ನಿಂದೆ ಎಂಬಂತ ಭಾವನೆ ಅವಳಿಗಿತ್ತು. ಹೇಳಿದೆಯಲ್ಲ ನೀನು, ಪರಶಿವ ಬಂದರೂ ಆ ಪರಶಿವನೇ ಸುಟ್ಟು ಹೋಗುತ್ತಾನೆ ಎಂಬುದಾಗಿ. ಅಂಧಕಾರದ ಪ್ರಭಾವ ನಿನ್ನನ್ನ ಪರೀಕ್ಷಿಸುವುದಕ್ಕೆ ಬೇಕಾಗಿ, ನಿನ್ನನ್ನ ತಿದ್ದುವುದಕ್ಕೆ ಬೇಕಾಗಿ ಪರಶಿವನೇ ನಿನ್ನ ಮನೆಗೆ ಬಂದಿದ್ದಾನೆ. ನನಗೆ ಗೊತ್ತಾಗದೆ ಬಂದಿದ್ದ ಆ ದಿಶೆಯಲ್ಲಿ ನೀನು ಶ್ರೇಷ್ಠನೇ ಇದ್ದೀಯಪ್ಪ. ನಿನ್ನ ಮಡಿದಿಯ ಬಗ್ಗೆ ಯಾವ ಶಂಕೆಯೂ ನಿನಗೆ ಬೇಡವೇ ಬೇಡ. ಖಂಡಿತವಾಗಿಲ್ಲ. ಅವಳು ಆಡಿದ ಒಂದೊಂದು ಮಾತಿಗೂ ಎಷ್ಟು ದೊಡ್ಡದ ಅರ್ಥಗಳು ತಾನೆ. ಯಾವ ರೀತಿಯಾಗಿ ನಿನ್ನೊಳಗೆ ನಾನು ಐಕ್ಯವಾಗಬೇಕು. ಹೆಚ್ಚೇನು ಎಲ್ಲ ನದಿಗಳು ಹೇಗೆ ಸಮುದ್ರವನ್ನು ಸೇರುತ್ತದೋ ಅದೇ ರೀತಿಯಾಗಿ ಬಿಂದುವಾಗಿ ಸಿಂಧುವಾದ ನಿನ್ನಲ್ಲಿ ಸೇರಿಕೊಳ್ಳುತ್ತೇನೆ ಎಂಬಂತ ಮಾತನಾಡಿದ್ದಾಳೆ ಅವಳು. ಅದರ ಅರ್ಥ ಏನು? ಪರಮಾತ್ಮ ನಾನು, ಅಲ್ಲಿರುವುದು ಆತ್ಮ. ಯಾವತ್ತು ಆತ್ಮ ಪರಮಾತ್ಮನನ್ನ ಸೇರುವುದಕ್ಕೆ ಹಪಾಪಿಸುತ್ತದೆ ಹೊರತು ಬೇರೆ ಅರ್ಥ ಬೇಡವೇ ಬೇಡ. ಅನ್ಯತಾ ಭಾವನೆ ನಿನಗೆ ಬೇಡವೇ ಬೇಡ. ಖಂಡಿತವಾಗಿ ನಿನ್ನೊಳಗಿರುವಂತ ಜ್ಞಾನವನ್ನ, ನಿನ್ನೊಳಗಿರುವಂತ ಶಕ್ತಿ ಸಾಮರ್ಥ್ಯವನ್ನ ಇಬ್ಬರೂ ಒಂದಾಗಿ ಲೋಕ ಕಲ್ಯಾಣಕ್ಕಾಗಿ ಬಳಸಿ ನಿನಗೆ ಸನ್ಮಂಗಲ ಆಗ್ತದೆ. ಹರ 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 ಎಂದು ಈ ಅಹಂಕಾರ ಬರದ ಹಾಗೆ ನಮೋಟೆ ನಮ್ಮನ್ನು ಆವರಿಸಿದ ಹಾಗೆ ಸದಾ ನಿನ್ನ ಅನುಗ್ರಹಿಸಿ ಸಾಕು. ಖಂಡಿತವಾಗಿ ಸುಖವಾಗಿ ಒಂದು ಸಂದರ್ಭದಲ್ಲಿ ಸಂಕಲ್ಪ ಮಾಡಿದವನು ವಿದ್ಯೆಗೊಂದು ಸ್ಥಾನಮಾನ ಬೇಕು ಎಂಬುದಾಗಿ, ಅದೇ ರೀತಿಯಾಗಿ ದೇವೇಂದ್ರನ ಪರೀಕ್ಷೆಯೂ ಆಗಬೇಕು ಅಂತ ವಿದ್ಯೆಗೆ ಸ್ಥಾನಮಾನವನ್ನ ಕಲ್ಪಿಸಿಕೊಡುವ ಬರದಲ್ಲಿ ಇಷ್ಟೆಲ್ಲ ವ್ಯತ್ಯಾಸ ಆಗಿ ಹೋಯಿತು. ಜೊತೆಯಲ್ಲಿ ದೇವೇಂದ್ರ ಪರಿಶುದ್ಧ ಎಂಬುದನ್ನು ಚೆನ್ನಾಗಿ ತಿಳಿದು ಅವನಿಗೆ ಹರಸಿ ಬಂದೆ. ಯಕ್ಷಿಣಿಯನ್ನು ತಿದ್ದಿದ್ದಾಯಿತು, ಮಹೋಗ್ರನ್ನು ತಿದ್ದಿದ್ದಾಯಿತು. ಹಾಗಾದ್ರೆ ಇನ್ನು ಸಾಕು. ಯಾವುದು ಬೇಕು? ವೈಕುಂಠವೇ ನನಗೆ ಬೇಕು ತಾನೆ.